ಸತ್ಯನಾಪುರದ ಇತಿಹಾಸ ಇರ್ತಕ್ಕಂಥ ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನದ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಿದೆ. ಇದು ಲೋಕನಾಡು ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ನಾಡು. ಸತ್ಯನಾಪುರದ ಅರಮನೆಗೆ ಸೇರಿದಂತಹ ಈ ಲೋಕನಾಡು ಲೋಕನಾಥೇಶ್ವರ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಮಾನವನಾಗಿ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಲೋಕನಾಥೇಶ್ವರ ದೇವರು ಅವರ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರತೀತಿ ಇದೆ. ಸತ್ಯನಾಪುರದಿಂದ ಆ ಹೂ ಹಿಂಗಾರ ತಂದು ಸತ್ಯನಾಪುರದ ಮಣ್ಣನ್ನು ಪ್ರಸಾದವಾಗಿ ತಂದು ಈ ಲೋಕನಾಡು ಲೋಕನಾಥೇಶ್ವರ ದೇವರ ಹತ್ರ ಪೂಜೆಯನ್ನು ಪ್ರಾರಂಭವಾಗುತ್ತೆ. ಆನಂತರ ಉತ್ಸವಗಳು, ಬಲಿ ಉತ್ಸವ, ಆನಂತರ ದೈವಗಳ ನೇಮ, ಆನಂತರ ಐವರ್ ಸತ್ಯದ ಸಿರಿ ಜಾತ್ರೆ ಆಗುತ್ತೆ. ಅದರಲ್ಲಿ ಬಸವ ಭೇಟಿ, ಆನಂತರ ಹಬ್ಬಗ ದಾರಗ ಚೆನ್ನಮಣೆ ಆಟ ಆಗುತ್ತೆ. ಈ ಮಹಿಳೆಯರಿಗೆ ಶೋಷಣೆಯಾದಾಗ ಮಹಿಳೆಯರ ಪರವಾಗಿ ಎದ್ದು ನಿಂತಹ ಈ ಸತ್ಯನಾಪುರದ ಸತ್ಯದ ಸಿರಿಗಳು ಇಡೀ ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲಿ ಮಹಿಳೆಯರ ಶೋಷಣೆಯನ್ನು ಖಂಡಿಸಿ ಸತ್ಯನಾಪುರದ ಸತ್ಯದ ಸಿರಿಗಳು ಅದನ್ನು ಪ್ರಶ್ನೆ ಮಾಡುವಂತಹ ಈ ಜಾಗ, ಅದೇ ಲೋಕನಾಡು ಸತ್ಯನಾಪುರದ ಸತ್ಯದ ಸಿರಿಗಳ ಈ ನಾಡು, ಲೋಕನಾಥೇಶ್ವರ ನೆಲೆಯೂರಿದಂತಹ ಈ ನಾಡು. ಪ್ರಪಂಚದಲ್ಲಿ ಈ ಮಣ್ಣಿಗೆ ತುಂಬ ಸ್ಥಾನಮಾನವಿದೆ. ಈ ಜಾಗದಲ್ಲಿ ಯಾರೇ ಬಂದು ಪ್ರಾರ್ಥನೆ ಮಾಡಿಕೊಂಡರೂ ಅವರ ಕಷ್ಟಗಳು ನಿವಾರಣೆಯಾಗಿ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಅವರು ಏನೇ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿದರೂ ಈ ಸತ್ಯನಾಪುರದ ಈ ಸತ್ಯದ ಜಾಗದಲ್ಲಿ ಈ ದಕ್ಷಿಣ ಕನ್ನಡದ ಅವಿಭಾಜ್ಯ ಜಿಲ್ಲೆಯಾದಂತಹ ಈ ಬೆಳ್ತಂಗಡಿ ತಾಲೂಕಿನ ನಿಡಿಗಲು ಅಂದರೆ ನಡ್ವಾಲ್ ಅಂತ ಹೇಳ್ತಾರೆ, ಇಲ್ಲಿಗೆ ನಿಡಿಗಲು ಜಾತ್ರೆ, ನಡ್ವಾಲ್ ಜಾತ್ರೆ ಇದು ಮುಖ್ಯ ಆಲಡೆ ಕ್ಷೇತ್ರವಾಗಿ ಸತ್ಯನಾಪುರದ ಸತ್ಯದ ಸಿರಿಗಳ ಕ್ಷೇತ್ರವಾಗಿ ಜನರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಎಲ್ಲ ದೇಶದ ಜನರಿಗೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಕೇಂದ್ರವಾಗಿ ರೂಪುಗೊಂಡಿದೆ. ನಮಸ್ಕಾರ. ಕೆ.ಎಂ. ನಾಗೇಶ್ ಕುಮಾರ್ ಗೌಡ, ಸ್ವಾಮಿ ಪ್ರಸಾದ್, ನಿಡ್ಲೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ. ನಮಸ್ಕಾರ.